ಕುಂಬಾರಪೇಟೆಯಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. 20 ಮಳಿಗೆ ಇದ್ದಂತಹ ಸ್ಥಳದಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತದ್ದು. ಎಸ್ಪಿ ರೋಡ್ ಬಳಿ ಇರುವಂತಹ ಕುಂಬಾರಪೇಟೆಯಲ್ಲಿ ಒಂದು ಘಟನೆ ನಡೆದಿದೆ. 20 ಅಂಗಡಿಗಳು ಇದ್ದಂತಹ ಮಳಿಗೆ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತದ್ದು. ಇನ್ನೂ ಕೂಡ ನಿಯಂತ್ರಣಕ್ಕೆ ಬಂದಿಲ್ಲ ಬೆಂಕಿಯನ್ನು ನಂದಿಸೋದಕ್ಕೆ ಅಗ್ನಿಶಾಮಕ ದಳ ಹರಸಾಹಸವನ್ನ ಪಡ್ತಾ ಇದೆ. ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ಭಾರಿ ಅಗ್ನಿ ಅವಘಡ ಇದು. ಸದ್ಯಕ್ಕೆ ಅಗ್ನಿಶಾಮಕ ದಳದವರು ಕೂಡ ಸ್ಥಳಕ್ಕೆ ತೆರಳಿದ್ದಾರೆ. ಬೆಂಕಿ ನಂದಿಸೋದಕ್ಕೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಈ ಒಂದು ಅಗ್ನಿ ಅವಘಡಕ್ಕೆ ನಿಖರವಾದಂತಹ ಕಾರಣ ಏನು, ಹಾಗೆ ಅಲ್ಲಿ ಯಾವೆಲ್ಲ ರೀತಿಯ ಅವಘಡ ಸಂಭವಿಸಿದೆ ಏನು, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಈಗಾಗಲೇ ಏನು ಇದೊಂದು ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಬೆಂಕಿ ಅವಘಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಸದ್ಯದ ಮಟ್ಟಿಗೆ ನಾವು ಆ ಒಂದು ಸ್ಥಳದಲ್ಲಿದ್ದೀವಿ. ಈಗ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಎಷ್ಟರ ಮಟ್ಟಿಗೆ ಒಂದು ತೀವ್ರತೆ ಇದೆ ಅಂತ ಹೇಳಿ ಇದು ನೋಡ್ತಾ ಇರ್ಬೋದು. ಅಂದ್ರೆ ಇಲ್ಲಿ ಒಳಗಡೆ ಇರುವಂತಹ ಒಂದು ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದು ಎಷ್ಟು ಬೇಗ ಆರುತ್ತೆ ಬಿಡುತ್ತೆ ಅನ್ನುವಂಥದ್ದು. ಈಗ ನೀವು ನೋಡ್ತಾ ಇರಬಹುದು ಸತತವಾಗಿ 1.5 ಗಂಟೆ 2 ಗಂಟೆಯಿಂದಲೂ ಕೂಡ ಈ ಒಂದು ಏನು ಬೆಂಕಿ ಆರಿಸುವಂತಹ ಒಂದು ಪ್ರಕ್ರಿಯೆಗಳನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಕಂಟ್ರೋಲ್ಗೆ ಬರದ ಹಿನ್ನೆಲೆಯಲ್ಲಿ ಮತ್ತಷ್ಟು ವಾಹನಗಳನ್ನ ಸ್ಥಳದಲ್ಲಿ ತಂದು ಅದನ್ನ ಬೆಂಕಿಯನ್ನ ಆರಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಬ್ಲಾಕ್ ಸ್ಮೋಕ್ ಅಂತ ಹೇಳಿದ್ರೆ ಅಲ್ಲಿ ಇರುವಂತಹ ಒಂದು ಮೆಟೀರಿಯಲ್ ಕೂಡ ಪ್ಲಾಸ್ಟಿಕ್ ಅಥವಾ ಥರ್ಮಕೋಲ್ ದಿಂದ ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಭಾರತ್ ಫ್ಯಾನ್ಸಿ ಸ್ಟೋರ್ ಅಂತ ಏನ್ ಹೇಳಲಾಗ್ತಾ ಇದೆ, ಅಂದ್ರೆ ಹೋಲ್ಸೇಲ್ ಇರುವಂತಹ ಎಲ್ಲಾ ವಸ್ತುಗಳನ್ನ ಈ ಒಂದು ಗೋಡನ್ ರೀತಿಯಲ್ಲಿ ಮಾಡಿಕೊಂಡು ಇಲ್ಲಿಂದ ರವಾನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಆದ್ರೆ ಇಂತಹ ಒಂದು ಗೋಡನ್ ಏನಿದೆ, ಗೋಡನ್ಗೆ ಈ ರೀತಿಯಾದಂತಹ ಬೆಂಕಿ ಬಿದ್ದಿರುವಂತದ್ದು. ಇಲ್ಲಿ ಬಹುತೇಕ ಪ್ಲಾಸ್ಟಿಕ್ ಐಟಮ್ ಇರುವಂತಹ ಕಾರಣದಿಂದಾಗಿ ಅದಕ್ಕೆ ಎಷ್ಟೇ ನೀರನ್ನ ಹಾಕಿದ್ರೂ ಕೂಡ ಅದನ್ನ ಮತ್ತೆ ಅದು ಬೆಂಕಿ ಆರೋದಿಲ್ಲ. ಹೀಗಾಗಿ ಹೆಚ್ಚಿನ ಸ್ಮೋಕ್ಗಳು ಬರ್ತಾ ಇದೆ. ಹಾಗಂತ ಹೇಳಿ ಇಲ್ಲಿ ಬೆಂಕಿ ಇಲ್ಲ ಅಂತಲ್ಲ, ಸ್ಮೋಕ್ ಹೆಚ್ಚಾಗಿರುವಂತಹ ಕಾರಣದಿಂದಾಗಿ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಇದಾಗಿರುವಂತಹ ಸಾಧ್ಯತೆ ಇದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ಮುಗಿಲೆತ್ತರವಾಗಿ ಆ ಒಂದು ಬೆಂಕಿಯ ತೀವ್ರತೆ, ಅಂದ್ರೆ ಬೆಂಕಿಯ ಹೊಗೆಯ ತೀವ್ರತೆಯನ್ನು ಈಗಾಗಲೇ ನೀವು ನೋಡ್ತಾ ಇರಬಹುದು. ಅಂದ್ರೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಚ್ಚು ಕಡಿಮೆ ಇನ್ನೂ ಕೂಡ 1 ಗಂಟೆಗಳ ಕಾಲ ಸಮಯ ಬೇಕೇ ಬೇಕು, ಅಂದ್ರೆ ಕಂಟ್ರೋಲ್ ಮಾಡೋದಕ್ಕೆ, ಆದ್ರೆ ಸಂಪೂರ್ಣ ಬೆಂಕಿ ಆರಿಸೋದಕ್ಕಲ್ಲ. ಹೀಗಾಗಿ ಎಕ್ಸ್ಟ್ರಾ ಒಂದು ವಾಹನಗಳನ್ನ, ಅಂದ್ರೆ ಅಗ್ನಿಶಾಮಕ ವಾಹನಗಳನ್ನು ತರಿಸಲಾಗಿದೆ. ಮತ್ತೆ ಇಲ್ಲಿ ಈ ಒಂದು ಕುಂಬಾರಪೇಟೆಯಲ್ಲಿ ತೀರಾ ಅನ್ನುವಷ್ಟರ ಮಟ್ಟಿಗೆ ಒಂದು ಕಂಜೆಸ್ಟೆಡ್ ಏರಿಯಾ ಆಗಿರುವಂತಹ ಕಾರಣದಿಂದಾಗಿ ಇಲ್ಲಿ ಅಗ್ನಿಶಾಮಕ ವಾಹನಗಳು ಕೂಡ ತಲುಪೋದು ಬಹು ಕಷ್ಟ ಅಂತಾನೆ ಹೇಳ್ಬೋದಾಗಿದೆ. ಇದೇ ಒಂದು ಸ್ಥಳದ ಅನತಿ ದೂರದಲ್ಲಿ ಈ ಹಿಂದೆಯೂ ಕೂಡ ಘಟನೆ ನಡೆದಿತ್ತು. ಅದರಲ್ಲಿ ಮೂರು ಜನ ಏನಿದ್ದಾರೆ, 3 ಜನ ಒಳಗಡೆ ಬೆಂಕಿಯಲ್ಲಿ ಬೆಂದು ಸಾವನ್ನಪ್ಪಿದ್ರು. ಈಗ ಸದ್ಯ ಅದೇ ಒಂದು ಸ್ಟ್ರೀಟ್ ನಲ್ಲಿ, ಅಂದ್ರೆ ಸ್ವಲ್ಪ ಮುಂದೆ 2ನೇ 3ನೇ ಗಲ್ಲಿಯಲ್ಲಿ ಈ ಒಂದು ಸ್ಟ್ರೀಟ್ ಏನಿದೆ ಅಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಬೆಂಕಿಯನ್ನ ಆರಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮಾಡ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಈ ಒಂದು ಘಟನೆಗೆ ಏನು ಕಾರಣ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗಲಿದೆ. ಇನ್ನು ಈ ಹಿಂದೆ ಬಂದಂತಹ ಶಾಸಕರಾಗಿರಬಹುದು ಮತ್ತೆ ಜನಪ್ರತಿನಿಧಿಗಳು ಏನು ಇಲ್ಲಿ ಬಂದು ಹೋಗಿದ್ರು, ಅಂದ್ರೆ ಕಳೆದ ಬಾರಿ 3 ಜನ ಏನು ಸಾವನ್ನಪ್ಪಿದ್ದಾರೆ, ಆ ಸಂದರ್ಭದಲ್ಲಿ ಇದನ್ನ ನಾವು ಸರಿ ಮಾಡ್ತೀವಿ, ಇಲ್ಲೆಲ್ಲವೂ ಕೂಡ ಕಂಜೆಸ್ಟೆಡ್ ಇದೆ, ಇದಕ್ಕೆ ಒಂದು ಬಿಲ್ಡಿಂಗ್ಗಳಿಗೆ ನೋಟಿಸ್ ಅನ್ನ ಕೊಡ್ತೀವಿ ಅಂತ ಹೇಳಿ ಅವತ್ತು ಹೇಳಿ ಹೋದವರು ಮತ್ತೆ ಈ ಕಡೆ ಬಂದಿರಲ್ಲ ಮೋಸ್ಟ್ಲಿ. ಹೀಗಾಗಿ ಯಾವುದೇ ರೀತಿಯಾದಂತಹ ಮುಂಜಾಗ್ರತೆ ಕ್ರಮವನ್ನ ತೆಗೆದುಕೊಳ್ಳದ ರೀತಿಯಲ್ಲಿ ಮತ್ತೆ ಅಂದ್ರೆ ಈ ರೀತಿಯಾದಂತಹ ಬೆಂಕಿ ಅವಘಡ ಬಂದಂತಹ ಸಂದರ್ಭದಲ್ಲಿ ಮತ್ತೆ ಜನಪ್ರತಿನಿಧಿ ಬರ್ತಾರೆ, ಇದಕ್ಕೊಂದು ಶಾಶ್ವತವಾಗಿ ಪರಿಹಾರ ಮಾಡ್ತೀನಿ ಅಂತ ಹೋಗ್ತಾರೆ, ನಂತರ ಅವರ ಸುದ್ದಿನೇ ಇರೋದಿಲ್ಲ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ, ಅಂದ್ರೆ ಇಲ್ಲಿ ಕುಂಬಾರಪೇಟೆ ಮತ್ತೆ ಹಲ್ಸೂರ್ ಗೇಟ್, ಎಸ್ಪಿ ರೋಡ್ ಈ ಭಾಗದಲ್ಲಿ ಸಾಕಷ್ಟು ಒಂದು ಪ್ರಿಕಾಷನ್ಸ್ ಗಳನ್ನ ತೆಗೆದುಕೊಳ್ಬೇಕು, ಮತ್ತೆ ಅದಕ್ಕೊಂದು ಶಾಶ್ವತ ಪರಿಹಾರ ಮಾಡಬೇಕಾಗುತ್ತೆ. ಒಂದು ಕಟ್ಟಡಕ್ಕೆ ಬಿದ್ದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದ ಕಟ್ಟಡಗಳಲ್ಲೇ ಇರಕ್ಕೂ ಕೂಡ, ಅಂದ್ರೆ ಅವರಿಗೂ ಕೂಡ ಹಾನಿಯಾಗುತ್ತೆ. ಅಂದ್ರೆ ಒಂದು ಶಾರ್ಟ್ ಸರ್ಕ್ಯೂಟ್ ಆದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದ ವ್ಯಕ್ತಿಗಳು ಕೂಡ, ಅಂದ್ರೆ ಮನೆಯವರು ಕೂಡ ಇದರಿಂದ ತೊಂದರೆಯನ್ನು ಅನುಭವಿಸುವಂತಹ ಒಂದು ಕೆಲಸಗಳನ್ನು ಕೂಡ ಆಗುತ್ತೆ. ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಈ ಕಂಜೆಸ್ಟೆಡ್ ಆಗಿದೆ, ಹೌದು, ಎಲ್ಲವೂ ಕೂಡ ಕಟ್ಟಿ ಕೂಡ ಆಗಿದೆ, ಅದಕ್ಕೆ ಬೇಕಾದಂತಹ ಶಾಶ್ವತ ಪರಿಹಾರಗಳು ಬೇಕಾಗುತ್ತೆ. ಮುಂದಿನ
ದಿನಗಳಲ್ಲಿ ಕೂಡ ಇದಕ್ಕೆ ಒಂದು ಬೆಂಕಿ ಪದೇ ಪದೇ ಆದಂತಹ ಸಂದರ್ಭದಲ್ಲಿ ಜೀವಹಾನಿಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈ ಹಿಂದೆಯೂ ಕೂಡ 3 ಜನರು ಸಾವನ್ನಪ್ಪಿದ್ರು. ಅದಕ್ಕೆ ಅಂದಿನ ದಿನವೇ ಎಲ್ಲವೂ ಕೂಡ ಮುಗ್ದೋಯ್ತು. ಇದಕ್ಕೊಂದು ಪರಿಹಾರ ಕಂಡುಹಿಡ್ತೀವಿ ಅಂತ ಹೇಳಿ ಹೋದವರು ಮತ್ತೆ ಯಾರು ಕೂಡ ಬಂದಿಲ್ಲ. ಹೀಗಾಗಿ ಇಂತಹ ಪದೇ ಪದೇ ಕೆಲಸ ಕೃತ್ಯಗಳು ಅಂದ್ರೆ ಈ ರೀತಿಯಾದಂತಹ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿರುವಂತಹ ಕಾರಣದಿಂದಾಗಿ ಅದಕ್ಕೆ ಬೇಕಾದಂತಹ ಪ್ರಿಕಾಷನ್ಸ್ ಗಳನ್ನು ತೆಗೆದುಕೊಳ್ಬೇಕು. ಈಗ ಸದ್ಯದ ಮಟ್ಟಿಗೆ ಈ ಒಂದು ಬೆಂಕಿ ಆರಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಇನ್ನೇ 1 ಗಂಟೆಗಳ ಕಾಲ ಇದೆಲ್ಲವೂ ಕೂಡ ಅಂದ್ರೆ ಕ್ಲಿಯರ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತು ಕಟ್ಟಡದಲ್ಲಿ ಇರುವಂತಹ ಮಾಲೀಕರಿಗೆ ಆ ಒಳಗಡೆ ಇದ್ದಂತಹ ಗೋಡನಲ್ಲಿ ಇದ್ದಂತಹ ವಸ್ತುಗಳು ಯಾವುದು, ಮತ್ತೆ ಏನಾದರೂ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿಯೇ ಈ ರೀತಿಯಾದಂತಹ ಒಂದು ಕೃತ್ಯಗಳು ನಡೆದಿದೆಯಾ ಅಥವಾ ಬೇರೆ ಬೆಂಕಿಯಿಂದಾಗಿ ಈ ಒಂದು ಗೋಡನ್ಗೆ ಸಂಪೂರ್ಣವಾಗಿ ಅಂದ್ರೆ ಅಗ್ನಿ ಅವಘಡ ನಡೆದಿದೆಯಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಅಭಿಷೇಕ್, ನೋಡಿ, ಸುಮಾರು 20 ಅಂಗಡಿಗಳಿದ್ದಂತಹ ಮಳಿಗೆ ಅಂತ ಹೇಳಲಾಗ್ತಾ ಇದೆ. ಕೇವಲ ಒಂದು ಅಂಗಡಿಗೆ ಮಾತ್ರ ಈ ಒಂದು ಶಾರ್ಟ್ ಸರ್ಕ್ಯೂಟ್ ತಗುಲಿರದ, ಅದ್ರ ಜೊತೆಗೆ ಅಲ್ಲಿ ಕೆಲಸಗಾರರಿದ್ರ ಯಾರಿಗಾದ್ರೂ ಏನಾದ್ರೂ ಹಾನಿ ಆಗಿದೆಯಾ? ಅದರ ಜೊತೆಗೆ ಈಗ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಲಾಗ್ತಾ ಇದೆ, ಅದು ಯಾವ ಅಂಗಡಿ? ಎಲೆಕ್ಟ್ರಿಕಲ್ ಐಟಮ್ ಇದ್ದಂತ ಅಂಗಡಿನ ಅಥವಾ ಬಟ್ಟೆ ಇದ್ದಂತ ಅಂಗಡಿನ? ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಗಿದೆಯಾ? ಈಗಾಗಲೇ ಏನು ಈ ಒಂದು ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಯಾವುದೇ ರೀತಿಯಾದಂತಹ ಮನೆ ಅಂದ್ರೆ ಅಂಗಡಿ ಒಳಗಡೆ ಯಾರು ಕೂಡ ಇರಲಿಲ್ಲ, ಅದೃಷ್ಟ ಅಂತಾನೆ ಹೇಳ್ಬೋದಾಗಿದೆ. ಆದ್ರೆ ಇಲ್ಲಿದ್ದಂತಹ ಒಳಗಡೆ ಗೋಡನ್ ಆಗಿರುವಂತಹ ಕಾರಣದಿಂದಾಗಿ ಫ್ಯಾನ್ಸಿ ಐಟಮ್ಗಳೆಲ್ಲವೂ ಕೂಡ ಪ್ಲಾಸ್ಟಿಕ್ ನಿಂದ ಕೂಡಿರುತ್ತೆ. ಅದಕ್ಕೆ ಬೆಂಕಿ ಬಿದ್ದಂತಹ ಕಾರಣದಿಂದಾಗಿ ಇಷ್ಟರ ಮಟ್ಟಿಗೆ ಒಂದು ಬೆಂಕಿ ಅವಘಡ ನಡೆದಿರುವಂತದ್ದು. ಮತ್ತು ಸ್ಮೋಕ್ ಕೂಡ ಇದೇ ರೀತಿಯಾಗಿ ಬರುತ್ತೆ. ಅಂದ್ರೆ ಪ್ಲಾಸ್ಟಿಕ್ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಸ್ಮೋಕ್ಗಳು ಬರುತ್ತೆ. ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಈ ಒಂದು ಮಾಲೀಕ ಏನಿದ್ದಾನೆ, ಈ ಒಂದು ಅಂಗಡಿಯ ಮಾಲೀಕನಿಗಾಗಿ ಈಗಾಗಲೇ ಸಂಪರ್ಕವನ್ನ ಮಾಡಿದರೆ ಎಕ್ಸಾಕ್ಟ್ ಆಗಿ ಏನಾಗಿತ್ತು ಅಥವಾ ರಾತ್ರಿ ಏನಾದ್ರೂ ದೀಪವನ್ನ ಹಚ್ಚಿಟ್ಟು ಹೋದಂತಹ ಸಂದರ್ಭದಲ್ಲಿ ಕೂಡ ಈ ಹಿಂದೆ ನಡೆದಿತ್ತು. ಅಂದ್ರೆ ದೇವರ ಮುಂದೆ ದೀಪವನ್ನ ಇಟ್ಟಂತಹ ಸಂದರ್ಭದಲ್ಲಿ ಅದು ಕೂಡ ಬೆಂಕಿಯಿಂದ ಅವಘಡ ನಡೆದಿತ್ತು. ಅದೇನಾದ್ರೂ ಸಂಭವ ಇತ್ತ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಮುಂದಿನ ಹಂತದಲ್ಲಿ ಚರ್ಚೆನ ಮಾಡಬೇಕಾಗುತ್ತೆ. ಈಗ ಸದ್ಯ ನೀವು ನೋಡ್ತಾ ಇರಬಹುದು ಬಿದ್ದಿರೋದು ಇದೊಂದು ಶಾಪ್ಗೆ, ಅಂದ್ರೆ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ನೀವು ಅಕ್ಕಪಕ್ಕದ ಅಂಗಡಿಗಳು ನೋಡ್ತಾ ಇರಬಹುದು. ಆ ಅಕ್ಕಪಕ್ಕದ ಅಂಗಡಿಗಳಿಗೂ ಕೂಡ ಹಬ್ಬುತ್ತಾ ಇದೆ. ಅಂದ್ರೆ ಈ ಒಂದು ಬೆಂಕಿ ಪಸರಿಸ್ತಾ ಇದೆ. ಅಂದ್ರೆ ಈ ಒಂದು ಮಾಡಿದಂತಹ ಒಂದು ತಪ್ಪಿನಿಂದಾಗಿ ಅಕ್ಕಪಕ್ಕದವರು ಕೂಡ ಸಾಕಷ್ಟು ಒಂದು ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ. ಹೀಗಾಗಿ ಇಲ್ಲಿ ನೋಡ್ತಾ ಇರಬಹುದು ಪಕ್ಕದ ಬಿಲ್ಡಿಂಗ್ ಏನಿದೆ, ಆ ಪಕ್ಕದ ಬಿಲ್ಡಿಂಗ್ಗಳು ಕೂಡ ಬೆಂಕಿ ಆವರಿಸುವಂತಹ ಸಾಧ್ಯತೆ ಇದೆ. ಅದನ್ನ ಮೊದಲು ಅಗ್ನಿಶಾಮಕ ಸಿಬ್ಬಂದಿಗಳು ತಡೆಯುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಎಲ್ಲವೂ ಕೂಡ 4-5 ಅಗ್ನಿಶಾಮಕ ವಾಹನ ಏನಿದೆ, ಆ ವಾಹನಗಳು ಬಂದು ಇಲ್ಲಿ ಇದನ್ನ ಅಂದ್ರೆ ಬೆಂಕಿಯನ್ನ ಆರಿಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದಷ್ಟು ಅಕ್ಕಪಕ್ಕದ ನಿವಾಸಗಳ ಇದ್ದಂತಹ ವ್ಯಕ್ತಿಗಳನ್ನ ಇಲ್ಲಿಂದ ಸ್ಥಳಾಂತರ ಮಾಡಲಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಕರೆಂಟ್ಗಳನ್ನ ಅಂದ್ರೆ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿ ನಂತರ ಈ ಒಂದು ಕಾರ್ಯಾಚರಣೆಯನ್ನ ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡ್ತಾನೆ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಸ್ಮೋಕ್ ಅನ್ನ ತಡೆಯಬೇಕಾದಂತ ಅಂದ್ರೆ ಬೆಂಕಿಯನ್ನ ತಡೆಯಬೇಕಾಗುತ್ತೆ. ನಂತರ ಆ ಸ್ಮೋಕ್ ನ ಹೇಗಿದ್ರು ಕಂಟ್ರೋಲ್ ಬಂದೇ ಬರುತ್ತೆ. ಒಳಗಡೆ ಮತ್ತಷ್ಟು ಬೆಂಕಿ ಉರಿಯುತ್ತಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಏಕಾಏಕಿ ಎಲ್ಲ ಅವರನ್ನ ಸಿಬ್ಬಂದಿಗಳು ನೋಡಬಹುದು. ನೀವು ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಡ್ರೆಸ್ಗಳನ್ನ ಆ ಒಂದು ಕೋಡ್ ಅಂದ್ರೆ ಬೆಂಕಿಯ ಕಂಟ್ರೋಲ್ ಮಾಡುವಂತಹ ಡ್ರೆಸ್ ಕೋಡ್ಗಳಿದ್ರೂ ಕೂಡ ಸಾಧ್ಯ ಆಗೋದಿಲ್ಲ. ಅಂದ್ರೆ ಒಳಗಡೆ ಹೋಗೋದಕ್ಕೆ ಬೆಂಕಿ ಇದ್ದಂತಹ ಜಾಗದಲ್ಲಿ ಹೋಗೋದಕ್ಕೆ ಸಡನ್ ಆಗಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಆರಿಸಬೇಕಾದಂತಹ ಅಂದ್ರೆ ಹಂತ ಹಂತವಾಗಿ ಅದನ್ನ ಆರಿಸುವಂತಹ ಒಂದು ಪ್ರಕ್ರಿಯೆಗಳನ್ನ ಮಾಡಬೇಕಾಗುತ್ತೆ. ಏಕಾಏಕಿ ಮೈನ್ ಎಲ್ಲಿ ಬೆಂಕಿ ಹರಿತಾ ಇದೆಯೋ ಅಲ್ಲಿಗೆ ಹೋಗಿ ಇದು ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ಸದ್ಯ ಈ ಒಂದು ಕಾರ್ಯಾಚರಣೆ ಮುಂದುವರೆದಿದೆ. ರೂಪಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಅಭಿಷೇಕ್ ಜೈಶಂಕರ್.